ಬೆಂಗಳೂರು ನಗರದ ಕಸಕ್ಕೆ ಮುಕ್ತಿ ನೀಡಲು ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ತ್ಯಾಜ್ಯವನ್ನ ಬಳಸಿ 11.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಬೆಂಗಳೂರು ನಗರದ ಕಸಕ್ಕೆ ಮುಕ್ತಿ ನೀಡಲು ಪ್ಲಾನ್ ಮಾಡಲಾಗ್ತಾ ಇದೆ. ತ್ಯಾಜ್ಯವನ್ನ ಬಳಸಿ 11.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಡದಿಯಲ್ಲಿ ತ್ಯಾಜ್ಯದಿಂದ ಇಂಧನ ತಯಾರಿಸುವ ಘಟಕ, ಪ್ರತಿನಿತ್ಯ ವಿಂಗಡಿಸಿದ 200 ಟನ್ ಒಣ ತ್ಯಾಜ್ಯವನ್ನ ರವಾನೆ ಮಾಡಲಾಗುತ್ತೆ. ಜಿಬಿಎ ಮತ್ತು ಕೆಪಿಸಿಎಲ್ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆಗೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. 314 ಕೋಟಿ ರೂಪಾಯಿ ವೆಚ್ಚದಲ್ಲಿ ತ್ಯಾಜ್ಯ ಘಟಕ ನಿರ್ಮಾಣ, 25,000 ಮನೆಗಳಿಗೆ ವಿದ್ಯುತ್ ಪೂರೈಕೆಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಒಣ ಹಸಿ ಕಸ ಪ್ರತ್ಯೇಕಿಸಿ ನೀಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನಾದ್ರೂ ಮಾಡಿ ಈ ಒಂದು ಕಸದ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು, ಈ ಒಂದು ಕಸಕ್ಕೆ ಮುಕ್ತಿ ಕೊಡಬೇಕು ಅಂತ ಹೊಸ ಯೋಜನೆಯನ್ನ ಜಿಬಿ ಅವರು ಜಾರಿ ಮಾಡ್ತಾ ಇದ್ದಾರೆ. ಹೊಸ ಅಭಿಯಾನವನ್ನ ಮಾಡಿದ್ರು. ಯಾರ್ಯಾರು ಕಸ ಹಾಕ್ತಾರೆ ಅವ್ರ ಮನೆ ಮುಂದೆ ಹೋಗಿ ಕಸವನ್ನ ಸುರಿಯುವ ಹೊಸ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದ್ವು. ಆದ್ರೆ ಇದೀಗ ಮತ್ತೊಂದು ಯೋಜನೆಯನ್ನ ತರಲಿಕ್ಕೆ, ಈ ಒಂದು ಬೆಂಗಳೂರು ಕಸ ಮುಕ್ತ ನಾಡಾಗಿ ಮಾಡಲಿಕ್ಕೆ ಸದ್ಯಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅಂತ. ಎಷ್ಟೋ ಯೋಜನೆಗಳು ಈ ರೀತಿಯಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿ ಜಾರಿ ಆಗದೆ ಕೂಡ ಉಳಿದಿದೆ. ಕೆಲವೊಂದಿಷ್ಟು ಯೋಜನೆಗಳು ಜಾರಿಯಾಗಿ ಸರಿಯಾಗಿ ಅದನ್ನ ಪ್ಲಾನಿಂಗ್ ಅನ್ನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗದೆ ಕೂಡ ಉಳಿದಿರುವಂತಹ ಯೋಜನೆಗಳು ಕೂಡ ಇದೆ. ಈಗ ಸದ್ಯಕ್ಕೆ 25,000 ಮನೆಗಳಿಗೆ ವಿದ್ಯುತ್ ಪೂರೈಕೆಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಸಕ್ಕೆ ಮುಕ್ತಿ ಕೊಡಲು ಈಗಾಗಲೇ ಜಿಬಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಸಾಹಸಕ್ಕೆ ಕೈಗೊಂಡಿರುವಂಥದ್ದು. ಆ ಸಾಹಸ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ತಿರುವಂಥದ್ದು ನಾವು ಈಗಾಗಲೇ ನೋಡ್ತಾ ಇರ್ಬೋದು. ಏನು ಒಂದು ಬಿಡದಿಯ ಬಳಿ ಹೊಸದಾಗಿ ಒಂದು ಪ್ಲಾಂಟ್ ಮಾಡಿರುವಂಥದ್ದು, ಏನು ಕೆಪಿಟಿಸಿಎಲ್ ಹಾಗೂ ಜಿಬಿ ಅಧಿಕಾರಿಗಳು ಅಂದರೆ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳ ಸಹಯೋಗದೊಂದಿಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕಸನ, ಬೆಂಗಳೂರಿನ ಕಸವನ್ನು ಒಂದು ರೀತಿಯಲ್ಲಿ ರಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಪ್ರಶ್ನೆಯಲ್ಲಿ ಏನು ಅಂದರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕರು ಕೂಡ ಮೆಚ್ಚುವಂಥದ್ದು. ಯಾಕಂದರೆ ಇಲ್ಲಿ ಬೆಂಗಳೂರಿನ ಕಸಗಳನ್ನ ಇಲ್ಲಿ ತಂದು, ಇಲ್ಲಿ ಏನು ಒಣ ಕಸಗಳು ಮಾತ್ರ ತಂದು ಇಲ್ಲಿ ಸುರಿದು ಇಲ್ಲಿಂದ ಕೂಡ ವಿದ್ಯುತ್ ತಯಾರಿಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಇದು ರಾಜ್ಯದಲ್ಲಿ ಮೊದಲು, ದೇಶದಲ್ಲಿ ಸುಮಾರು 10 ರಿಂದ 12 ಕಡೆ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಮಾಡ್ತಾ ಇರುವಂಥದ್ದು. ನಾವು ನೋಡ್ತಾ ಇರ್ಬೋದು ಈಗಾಗಲೇ ಬಿಡದಿಯ ಪ್ಲಾಂಟ್ ಅಲ್ಲಿ ಈಗ ಕಸ ಇವೆಲ್ಲನೂ ಕೂಡ ಒಣ ಕಸಗಳು. ಒಣ ಕಸ ಅಂದ್ರೆ ನಿಮಗೆ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಏನು ಒಂದು ಸೊಪ್ಪು, ಈ ತರ ಒಣ ಕಸಗಳು ಏನು ಬರುತ್ತೆ ಎಲ್ಲನೂ ಕೂಡ ಏನೋ ಒಂದು ಅಲ್ಲಿ ಜಿಪಿಎ ಒಂದು ಏನು ವೆಹಿಕಲ್ ಇರುತ್ತೆ, ವೆಹಿಕಲ್ ಇಂದ ಬೆಂಗಳೂರಲ್ಲಿ ಇರುವಂತ ಕಸನ ಅಲ್ಲೆಲ್ಲ ಡಂಪ್ ಮಾಡ್ಕೊಂಡು ಅಲ್ಲಿಂದ ತಂದು ಇಲ್ಲಿ ಸುರಿಯುವಂಥದ್ದು. ಇಲ್ಲಿ ಸುರಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಂದಕ ಸೃಷ್ಟಿ ಮಾಡಿರೋದು. ಆ ಕಂದಕ ತಂದು ಎಲ್ಲಾನು ಕೂಡ ಏನೊಂದು ಕಸದ ಗಾಡಿಗಳು ತಂದು ಇಲ್ಲಿ ಸುರಿಯುತ್ತೆ. ಇಲ್ಲಿಂದನೂ ಕೂಡ ಒಂದು ರೀತಿ ಸ್ವಲ್ಪ ಕಸನ, ಅಂದ್ರೆ ಬೇರೆ ಕಸಗಳು ಬಂದ್ರೆ ಒಣ ಕಸ ಬಿಟ್ಟು ಹಸಿ ಕಸ ಬಂದಿರೋ ಅವೆಲ್ಲ ಕೂಡ ಬೇರ್ಪಡೆ ಮಾಡಿ ತದನಂತರ ಇಲ್ಲಿಂದ ಒಂದು ವಿದ್ಯುತ್ ತಯಾರಿಕೆ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದು ಮಾಡಿದ್ದಾರೆ. ಅಂದ್ರೆ ಬೈಲರ್, ಆ ಬೈಲರಲ್ಲಿ ಹಾಕಿ ಒಂದು ರೀತಿಯಲ್ಲಿ ಅಲ್ಲಿ ಏನೋ ಒಂದು ಮೆಲ್ಟ್ ಮಾಡುವಂಥದ್ದು. ಆ ಮೆಲ್ಟ್ ಇಂದನೂ ಕೂಡ ಒಂದು ರೀತಿಯಲ್ಲಿ ಏನೊಂದು ವಿದ್ಯುತ್ ತಯಾರಿಕೆ ಮಾಡೋದಕ್ಕೆ ಈಗಾಗಲೇ ಕೆಪಿಸಿಎಲ್ ಹಾಗೂ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ಇವತ್ತು ನಿಜವಾಗ್ಲೂ ಕೂಡ ಬೆಂಗಳೂರಿನ ಕಸ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಆದ್ರೆ ಇಲ್ಲ ಒಂದ್ ಕಡೆ ಜಿಬಿ ಅಧಿಕಾರಿ ಎಚ್ಚೆತ್ಕೊಂಡು ಇವತ್ತು ಆ ಕಸಕ್ಕೆ ಒಂದು ರೀತಿಯಲ್ಲಿ ಮುಕ್ತಿ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಪ್ರಪ್ರಥಮ ಬಾರಿಗೆ ನಾವು ನೋಡ್ತಾ ಇರ್ಬೋದು ಜಿಬಿ ಏನೋ ಒಂದು ಘನತ್ಯಾಜ್ಯ ನಿರ್ವಹಣಾ ಘಟಕ ಮುಖ್ಯಸ್ಥರಾದಂತಹ ಕರಿಗೌಡರ ಜೊತೆ ಅವರೇ ಕೇಳೋಣ. ಸರ್ ನಮಸ್ಕಾರ. ಈಗ ಪ್ರಮುಖವಾಗಿ ಏನು ಬೆಂಗಳೂರಲ್ಲಿ ಕಸ ಮುಕ್ತಿಗೊಳಿಸೋದಕ್ಕೆ ಮುಂದಾಗಿರೋದು, ಅದರಲ್ಲೂ ಒಣ ಕಸನ? ಇದು ವೇಸ್ಟ್ ಎನರ್ಜಿ ಪ್ಲಾಂಟ್ ಕೆಪಿಸಿಎಲ್ ಮತ್ತು ಅಂದಿನ ಬಿಬಿಎಂಪಿ, ಈಗಿನ ಜಿಬಿಎ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಿರುವಂಥದ್ದು. ಇಲ್ಲಿ ಪ್ರತಿನಿತ್ಯ 600 ಟನ್ನು ಒಣ ಕಸದಿಂದ 11.6 ಮೆಗಾವ್ಯಾಟ್ ಎನರ್ಜಿ ಜನರೇಟ್ ಆಗುತ್ತೆ. ಅಂತಂದರೆ ಎಷ್ಟು ಪವರ್ ಅಂತಂದರೆ ಒಂದು ಮನೇಲಿ 5 ಯೂನಿಟ್ ಪವರ್ ಯೂಸ್ ಮಾಡಿದರೆ ಸುಮಾರು 25,000 ಮನೆಗಳಿಗಾಗುವಷ್ಟು ಎನರ್ಜಿಯನ್ನು, ಎಲೆಕ್ಟ್ರಿಸಿಟಿಯನ್ನು ಇಲ್ಲಿ ಕೆಪಿಸಿಎಲ್ ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಇಲ್ಲಿ ಬಿಡುಗಡೆ ಮಾಡಿರೋದು. ಇನ್ನು ಬೇರೆ ಕಡೆ ಎಲ್ಲ ಮಾಡಕ್ಕೆ ಇದೆಯಾ? ಈಗ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಟೆಂಡರ್ ಕರೆದಿದ್ವಿ, 2 ಕಡೆ ಅದರಲ್ಲಿ ಕಂಪೋಸ್ಟಿಂಗು, ಬಯೋಮಿಥೇನೇಷನ್ ಮತ್ತು ಈ ಥರದ ವೇಸ್ಟ್ ಎನರ್ಜಿ ಪ್ಲಾಂಟನ್ನು ಮಾಡಲಿಕ್ಕೆ ಉದ್ದೇಶ ಇದೆ. ಎಲ್ಲ ಒಂದ್ ಕಡೆ ಬೆಂಗಳೂರಿನ ಸದ್ಯಕ್ಕೆ ಮಟ್ಟಿಗೆ ಕಳೆದ ಒಂದು 15-20 ದಿನದಿಂದ ಕಸದ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದಾ? ಇಲ್ಲ, ಈಗ ನೋಡಿ ನಮ್ಮ ಈ ಪ್ಲಾಂಟ್ಗೆ, ವೇಸ್ಟ್ ಎನರ್ಜಿ ಪ್ಲಾಂಟ್ಗೆ ಮಂಡೂರು ಲೆಗಸಿ ವೇಸ್ಟಿಂದ ನಾವು ಡ್ರೈ ವೇಸ್ಟ್ ಕಳಿಸ್ತಾ ಇದ್ವಿ. ಈಗ 15 ದಿವಸದಿಂದ ನಮ್ಮ ಎಲ್ಲ ಸಿಬ್ಬಂದಿ ಸೆಗ್ರಿಗೇಟ್ ಮಾಡಿ 200 ಟನ್ ಕಸ ಕಳಿಸ್ತಾ ಇದ್ದೀವಿ. ಅಂದರೆ 200 ಟನ್ನು ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗೋದು ಕಡಿಮೆ ಆಗಿದೆ. ಆ ರೀತಿ ಸೆಗ್ರಿಗೇಷನ್ ಇಂಪ್ರೂವ್ ಆಗ್ತಾ ಇದೆ. ಅಂದ್ರೆ ಈ ಒಣ ಕಸಕ್ಕೆ ಮುಕ್ತಿ ಕೊಡೋದಕ್ಕೆ ಬೇರೆ ಏನೇನ ಪರಿಕಲ್ಪನೆಯನ್ನ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ, ನಾವು ಎಲ್ಲ ನಮ್ಮ ಸಿಬ್ಬಂದಿಯಲ್ಲಿ ಮನವಿ ಮಾಡಿದ್ದೀವಿ, ಮತ್ತೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎಲ್ಲರೂ ಮನವಿ ಮಾಡಿದ್ದೀವಿ. ಏನಂತಂದರೆ ಒಣ ಕಸವನ್ನು ಪ್ರತ್ಯೇಕಿಸಿ ವಿಂಗಡಿಸಿ ಕೊಡಿ ಅಂತ. ವಿಂಗಡಿಸಿ ಕೊಟ್ಟರೆ ನೋಡಿ ಈ ಥರ ನಾವು ಎನರ್ಜಿ ಪ್ಲಾಂಟ್ ಮಾಡ್ಬೋದು. ನಮ್ಮಲ್ಲಿ 6,000 ಮೆಟ್ರಿಕ್ ಟನ್ ಕಸ ಬರುತ್ತೆ. ನಾವು ಕರೆಕ್ಟಾಗಿ ಸೆಗ್ರಿಗೇಟ್ ಮಾಡಿದ್ರೆ ಈ ಥರದ್ದು ಇನ್ನೂ 4 ಪ್ಲಾಂಟ್ ಮಾಡ್ಬೋದು. ಯಾಕೆಂತಂದರೆ 1/3 ಅಂದರೆ 2,000 ಮೆಟ್ರಿಕ್ ಟನ್ ಕಸ ಒಣ ಕಸ ಇರುತ್ತೆ.
ಎಲ್ಲ ಸಾರ್ವಜನಿಕರು ಸಹಕರಿಸಿದರೆ ಕಸದಿಂದ ರಸ ಅನ್ನೋದಕ್ಕೆ ನಮ್ಮ ಬಿಡದಿ ವೇಸ್ಟ್ ಎನರ್ಜಿ ಪ್ಲಾಂಟ್ ಒಂದು ಉತ್ತಮ ಉದಾಹರಣೆ. ಎಸ್, ಇದಿಷ್ಟು ಏನೋ ಕರಿಗೌಡರ ಮಾತು. ಎಲ್ಲೋ ಒಂದ್ ಕಡೆ ಕಸದಿಂದ ರಸ ಮಾಡೋದಕ್ಕೆ ಈಗಾಗಲೇ ನಾವು ಮುಂದಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ಕಸ, ಒಣ ಕಸಕ್ಕೆ ಒಂದು ರೀತಿ ಮುಕ್ತಿ ಕೊಡೋಕೆ ಈಗ ಶುರುವಾಗಿರುವಂತಹ GBA ಅಧಿಕಾರಿಗಳು ಬೆಂಗಳೂರಿನ ಕಸ ಕಮ್ಮಿ ಆಗುತ್ತಾ ಅನ್ನೋ ಪ್ರಶ್ನೆಯನ್ನು ಕೂಡ ಉದ್ಭವಿಸಿರೋದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.